ಓಂ ಶ್ರೀ ಸದ್ಗುರು ಸಿದ್ಧಾರೂಢಾಯ ನಮಃ. ಇವತ್ತಿನ ದಿವಸ ಶ್ರೀ ಸಿದ್ಧಾರೂಢ ಚರಿತಾಮೃತದ 3ನೇ ಅಧ್ಯಾಯವನ್ನು ನೋಡುವಂಥ ಒಂದು ಪ್ರಯತ್ನವನ್ನು ಮಾಡೋಣ. ಸದ್ಗುರು ಸಿದ್ಧಾರೂಢರು ಆ ಊರಿನ ಜನರೆಲ್ಲ ಕೂಡಿಕೊಂಡು ಮಹಿಳೆಯರು ಮತ್ತು ಪುರುಷರು ತೋಟದ ಊಟಕ್ಕೆ ಹೋಗಿ ಬರೋಣ ಅಂತ ನಿಶ್ಚಯ ಮಾಡಿ ಆ ಊರಲ್ಲಿರ್ತಕ್ಕಂಥ ಯಾವತ್ತು ಹೆಣ್ಮಕ್ಕಳು ಥರದ ಅಡುಗೆಯನ್ನು ಮಾಡಿಕೊಂಡು ಬುಟ್ಟಿಯನ್ನು ತುಂಬಿಕೊಂಡು ಹೆಣ್ಣುಮಕ್ಕಳು ಗಂಡು ಮಕ್ಕಳು ಎಲ್ಲರೂ ಕೂಡಿ ವಿಧವಾದ ಹೊಸ ಬಟ್ಟೆಗಳನ್ನು ಧರಿಸಿ ಅಡಿಗೆಯ ಬುಟ್ಟಿಯನ್ನು ಹೊತ್ತುಕೊಂಡು ಭೀಮರಾಯನ ವನಕ್ಕೆ ಬಂದು ತಲುಪುತ್ತಾರೆ. ಆ ವೇಳೆಯದೊಳಗೆ ನಮ್ಮ ಕಥಾನಾಯಕರಾಗಿರ್ತಕ್ಕಂಥ ಸಿದ್ಧ ಅವರಿಗೆ ಭೇಟಿಯಾಗೋದಿಲ್ಲ. ಆವಾಗ ಅವರಲ್ಲೊಬ್ಬ ಸಿದ್ಧರನ್ನು ಹುಡುಕಿಕೊಂಡು ಕರೆದುಕೊಂಡು ಬರಬೇಕಂತ ಹೇಳಿ ಊರೊಳಗೆಲ್ಲ ಸುತ್ತಾಡಿ ಸಿದ್ಧರನ್ನು ಹುಡುಕಿಕೊಂಡು ಅವರನ್ನು ಭೀಮರಾಯ ವನಕ್ಕೆ ಕರೆದುಕೊಂಡು ಬರ್ತಾನೆ. ಆ ಬರುವಂಥ ಟೈಮ್ದೊಳಗೆ ಆ ಸಿದ್ಧ ವೇಗವಾಗಿ ನಡೆಯೋದನ್ನು ನೋಡಿದಂಥ ಆ ಮನುಷ್ಯ ಸಿದ್ಧರಿಗೆ ಕೇಳ್ತಾನೆ. ಏನಂತ ಕೇಳ್ತಾನೋ ಅಂತಂದ್ರೆ, ನೀನು ಇಷ್ಟೊಂದು ವೇಗವಾಗಿ ನಡೀತೀಯಲ್ಲ, ನಿನಗೆ ಯಾವ ಸಿದ್ಧಿ ವಶ ಆಗ್ಯದ ಅಂತ ಕೇಳ್ತಾನೆ. ಆವಾಗ ಸಿದ್ಧರು ಹೇಳ್ತಾರೆ, ಅನಿಲ ದೇವೋಪಾಸನೆಯನ್ನು ಏಕ ಮನಸ್ಸಿನಿಂದ ಯಾರು ಮಾಡ್ತಾರೋ ಅವರಿಗೆ ತೀವ್ರ ಗಮನ ಸಿದ್ಧಿ ಆಕ್ಕತಿ ಅಂಥೇಳಿ ಹೇಳ್ತಾರೆ. ಆಗ ಆ ಕರೀಲಿಕ್ಕೆ ಬಂದಂಥ ಮನುಷ್ಯ ಅಂತಾನು, ಇಂಥದ್ದೆಲ್ಲ ನಿನಗೊಬ್ಬಗ ಸಾಧ್ಯ ಐತೆಲ್ಲ ಹೊರತಾಗಿ ಈ ಸಂಸಾರದೊಳಗೆ ಸಿಕ್ಕಿ ಬಳಲುವಂಥ ನಮ್ಮಂಥ ನರರಿಗೆ ಸಾಧ್ಯ ಇಲ್ಲ ಅಂತೇಳಿ ತಿಳ್ಕೊಂಡು ಹೇಳಿ ನೀನು ಪರಮಶಿವನೇ ಇರುವೆ ಅಂತೇಳಿ ಹೇಳಿ ಅವರನ್ನು ಆ ಭೀಮರಾಯನ ವನಕ್ಕೆ ಊಟದ ಸಮಯಕ್ಕೆ ಕರೆದುಕೊಂಡು ಬರ್ತಾನೆ. ಕರೆದುಕೊಂಡು ಬಂದ ನಂತರ ಎಲ್ಲರೂ ಕೂಡಿ ಏನು ಮಾಡ್ತಾರೋ ಅಂತಂದ್ರೆ, ಅಲ್ಲಿ ಮೊದಲು ತಾವು ತಂದಂಥ ಅಡಿಗೆ ಬುಟ್ಟಿಯನ್ನು ಎಲ್ಲರೂ ಬಿಚ್ಚಿ ಅಲ್ಲಿ ವನದೇವತೆಗೂ ಮತ್ತು ಅಲ್ಲಿರ್ತಕ್ಕಂಥ ಆ ಕೆರೆಗೂ ಅಂದರೆ ಗಂಗಾದೇವಿಗೂ ನೈವೇದ್ಯವನ್ನು ಮಾಡಿ ಎಲ್ಲರಿಗೂ ಊಟಕ್ಕೆ ಬಡಿಸ್ತಾರೆ. ಎಲ್ಲರೂ ಕುಳಿತು ಊಟ ಮಾಡಿ ಸಂತೋಷದಿಂದ ನಲಿದಾಡುತ್ತಿರುವಂಥ ವೇಳೆಯದೊಳಗೆ ಕೆಲವೊಂದು ಜನ ಆ ವನದೊಳಗೆ ಹಣ್ಣು ಹಂಪಲ ಹುಡುಕಿಕೊಂಡು ಹೋಗ್ತಾರೆ. ಅದರಲ್ಲಿ ಕೆಲವೊಬ್ಬರು ನೇರಳೆ ಹಣ್ಣನ್ನು ಹುಡುಕ್ತಾ ಗಿಡಗಳನ್ನು ಹತ್ತಿ ಹಣ್ಣನ್ನು ಕೀಳುತ್ತಾ ತಾವು ತಿನ್ನುತ್ತಾ ಕಾಲ ಕಳೆಯುವಂಥ ಟೈಮ್ದೊಳಗೆ ಈ ಸಿದ್ಧ ಒಂದು ಮಹಿಮೆಯನ್ನು ತೋರಿಸ್ತಾನೆ. ಯಾವ ಮಹಿಮೆ ಅಂತಂದ್ರೆ, ಈ ಜನರ ಆಸೆಯನ್ನು ನೋಡಿ ಅವರಿಗೆ ನಾವೊಂದು ಮಹಿಮೆಯನ್ನು ತೋರಿಸ್ಬೇಕಂತೇಳಿ ತಿಳ್ಕೊಂಡು ತನ್ನ ಎದುರಿಗಿದ್ದಂಥ ಒಂದು ನೇರಳೆ ಹಣ್ಣಿನ ಗಿಡದೊಳಗಿಂದ ಒಂದು ಹಣ್ಣು ಕೊಯ್ಕೊಂಡು ತನ್ನ ಮುಂದೆ ಹಿಡ್ಕೊಂಡು ಅದನ್ನು ಏನು ಮಾಡ್ತಾನೆ, ಮನಸ್ಸಿನೊಳಗೆ ಆ ಶಿವನನ್ನು ಧ್ಯಾನ ಮಾಡಿ ಪ್ರಾರ್ಥನೆ ಮಾಡಿ ಆ ಒಂದು ನೇರಳೆ ಹಣ್ಣು ಒಂದು ರಾಶಿಯಾಗಿ ಆಗುವಂತೆ ಏನು ಮಾಡ್ತಾನೆ, ಅಲ್ಲಿ ಪವಾಡವನ್ನು ಮಾಡ್ತಾನೆ. ಆವಾಗ ಸಿದ್ಧರ ಮುಂದೆ ಬಿದ್ದಂಥ ಆ ನೇರಳೆ ಹಣ್ಣಿನ ರಾಶಿಯನ್ನು ನೋಡಿದಂಥ ಎಲ್ಲ ಜನರು ಏನು ಮಾಡ್ತಾರೆ ಅಂದ್ರೆ, ಓಡೋಡಿ ಬಂದು ಅವರೆಲ್ಲರೂ ಏನು ಮಾಡ್ತಾರೆ, ಅವನ್ನ ಸುತ್ತು ಕಡೆ ಕುಂತ ತಿನ್ನಾಕ ಚಾಲು ಮಾಡ್ತಾರೆ. ಅಂಥ ಟೈಮ್ದೊಳಗೆ ಸಿದ್ಧರು ಹೇಳ್ತಾರೆ, ನೀವೆಲ್ಲರೂ ಒಳ್ಳೆಯ ಮನಸ್ಸಿನಿಂದ ಬುದ್ಧಿವಂತರಾಗಿ ನೀವು ಹೊಟ್ಟೆ ತುಂಬ ಈ ಹಣ್ಣನ್ನು ತಿನ್ನಿರಿ ಅಂತ ಹೇಳ್ತಾರೆ. ಆವಾಗ ತಿನ್ನೋದಷ್ಟ ಮಾಡೋದಿಲ್ಲ ಜನ ಏನು ಮಾಡ್ತಾರೆ ಅಂದ್ರೆ, ಆಸೆದಿಂದ ಹೊಟ್ಟೆ ತುಂಬ ತಿಂದದ್ದಲ್ಲ ಕೆಲವೊಂದು ಬುದ್ಧಿಗೇಡಿ ಜನ ಏನು ಮಾಡ್ತಾರೆ ಅಂದ್ರೆ, ತಾವು ಪದರಿನೊಳಗೆ ಕಟ್ಕೊಳ್ಳಾಕ
ಚಾಲು ಮಾಡ್ತಾರೆ. ಅವರ ಪದರ್ನ್ಯಾಗ ಕಟ್ಕೊಳ್ಳೋದನ್ನು ನೋಡಿದಂಥ ಸಿದ್ಧ ಏನು ಹೇಳ್ತಾನೆ ಅವ್ರಿಗೆ ಅಂತಂದ್ರೆ, ಆಸೆ ಎಂಬುದು ಕಾಮ, ಆಸೆ ಎಂಬುದು ಕ್ರೋಧ, ಆಸೆ ಎಂಬುದು ಲೋಭ, ಆಸೆ ಎಂಬುದು ಮೋಹ, ಆಸೆ ಎಂಬುದು ಮದ, ಆಸೆ ಎಂಬುದು ಮತ್ಸರ. ಇವೆಲ್ಲ ಒಂದಕ್ಕೊಂದು ಸಂಬಂಧ ಬರ್ತಾವು. ಅದಕ್ಕೆ ನೀವು ಆಸೆ ಬಿಡಬೇಕು ಅಂತ ಹೇಳ್ತಾನೆ. ಆಸೆ ಎಂಬುದು ಕಾಮಮಯ ಅಂತಂದ್ರೆ, ನಾವು ಯಾವ ಒಂದು ವಸ್ತುವಿನ ಮೇಲೆ ಇಷ್ಟಪಡ್ತೇವೋ ಅದಕ್ಕೆ ಕಾಮ ಅಂತ ಹೇಳ್ತೇವೆ. ಕಾಮ ಅಂದ್ರನ ಆಸೆಗೆ ಮತ್ತೊಂದು ಹೆಸರೇ ಕಾಮ. ಆ ಮುಂದುವರೆದ ಆ ಕಾಮ ಆಸೆಯಿಂದ ನಾವು ಆ ಒಂದು ವಸ್ತುವನ್ನು ಪಡ್ಕೊಂಡ್ವಿ ಅಂತಂದ್ರೆ ಏನಾಗ್ತೈತಿ ಅಂದ್ರೆ, ನಾವು ಪಡ್ಕೊಂಡಂಥ ವಸ್ತು ಅದನ್ನು ಯಾರಾರ ಒಯ್ಯಬೇಕು, ಅದನ್ನು ಅಪಹರಿಸ್ಬೇಕು ನಮ್ಮಿಂದ ಅಂತೇಳಿ ಪ್ರಯತ್ನ ಮಾಡಿದಾಗ ನಮಗೆ ಏನು ಬರ್ತೈತಿ, ಸಿಟ್ಟು ಬರ್ತೈತಿ. ಆ ಸಿಟ್ಟು ಬಂದಿಂದ ಏನಾಕೈತಿ, ಇದು ಇನ್ನೊಬ್ಬರಿಗೆ ಯಾರಿಗೂ ಸಿಗಬಾರ್ದು, ನಾನು ಅಂತ್ಯಕ್ಕೆ ಇರಬೇಕು ಅನ್ನೋಂಥ ಪ್ರಯತ್ನದಿಂದ ನಾವು ಅದರ ಮ್ಯಾಗ ಲೋಭವನ್ನು ತೋರಿಸ್ತೇವೆ. ಲೋಭ ಅಂದ್ರೆ ಇದು ಅತಿಯಾದ ಮಿತಿ ಇಲ್ಲದಂಥ ಆಸೆ. ಮುಂದೆ ಏನಾಗ್ತೈತಿ, ಆ ಲೋಭ ಮುಂದೆ ಅದು ಮತ್ಸರ ಎಡಿ ಮಾಡಿಕೊಡ್ತೈತಿ. ಮತ್ಸರ ಅಂದ್ರೆ ಗರ್ವ. ಗರ್ವದಿಂದ ಏನು ಮಾಡ್ತೀವಿ, ಇಂಥ ವಸ್ತು ಯಾರಂತ್ಯಕ್ಕೂ ಇಲ್ಲ, ಇದು ನನ್ನಂತೆ ಕಷ್ಟ ಐತಿ ಅಂತೇಳಿ ತಿಳ್ಕೊಂಡಾಗ ನಮಗೆ ಗರ್ವ ಅನ್ನುವಂಥದ್ದು ಬರ್ತೈತಿ. ಆ ಗರ್ವದಿಂದ ನಾವು ಮೆರಿತಿರುವಾಗ ಮನಸ್ಸಿನೊಳಗೆ ನಾವು ಏನೋ ಅದರ ಬಗ್ಗೆ ಮದದಿಂದ ಇರುವಾಗ ಮುಂದೆ ಏನಾಗ್ತೈತಿ ಅಂದ್ರೆ, ಅದ ವಸ್ತು ಇನ್ನೊಬ್ಬರ ಹಂತಕ್ಕೆ ಬಂದ್ರೆ, ಅದ ವಸ್ತುವನ್ನು ಮತ್ತೊಬ್ಬರು ಕೊಂಡು ತಂದ್ರೆ ಆವಾಗ ನಮಗೇನಾಗ್ತೈತಿ ಅಂದ್ರೆ ಮನಸ್ಸಿನೊಳಗೆ ಹೊಟ್ಟೆ ಕಿಚ್ಚು ಅಂತಾರೆ. ಹಂಗೆ ಹೊಟ್ಟೆ ಕಿಚ್ಚು ಉಂಟಾಕೈತಿ. ಅದಕ್ಕೆ ಈ ಆಸೆ ಎಂಬುದು ಇಷ್ಟಕ್ಕೆಲ್ಲ ಕಾರಣಕ್ಕೈತಿ. ಎಷ್ಟಕ್ಕೆ? ಕಾಮ, ಕ್ರೋಧ, ಮೋಹ, ಮದ, ಮತ್ಸರ ಈ ಅರಿಷಡ್ ವರ್ಗಗಳಿಗೆ ಮೂಲ ಕಾರಣವಾಗಿರುವುದೇ ಆಸೆ, ದುರಾಸೆ. ಅದಕ್ಕೆ ಸಿದ್ಧ ಹೇಳ್ತಾನೆ, ಅದಕ್ಕೆ ಇವೆಲ್ಲ ಅರಿಷಡ್ ವರ್ಗಗಳಿಗೆ ಕಾರಣವಾಗಿರ್ತಕ್ಕಂಥ ಆಸೆನ ಬಿಡ್ರಿ, ಇದನ್ನು ಹತೋಟಿ ಒಳಗೆ ಇಟ್ಕೊಡ್ರಿ ಅಂತೇಳಿ. ಆಮೇಲೆ ಈ ಆಸೆದ ಬೆನ್ನು ಹತ್ತಿದ್ರೆ ಇದು ಜನರನ್ನು ನಮ್ಮನ್ನು ಮೋಸಗೊಳಿಸ್ತೈತಿ ಅಂತೇಳಿ ಅವ್ರಿಗೆ ಬುದ್ಧಿವಾದವನ್ನು ಹೇಳ್ತಾನೆ. ಆವಾಗ ಈ ಬುದ್ಧಿವಾದವನ್ನು ಕೇಳಿದಂಥ ಆ ಜನ ತಾವು ಏನು ಕಟ್ಕೊಂಡಿದ್ರಲ್ಲ ಆ ನೀರಿನ ಹಣ್ಣನ್ನು ಅಲ್ಲೇ ಹೊಳ್ಳೆ ಚೆಲ್ತಾರೆ. ಆವಾಗ ಸಿದ್ಧ ಅಂತಾನು, ನೀವು ಬಹಿರಂಗಕ್ಕೆ ಆಸೆ ಮಾಡೋದ್ರು ನಾವು ಅಂತೇಳಿ ಹಣ್ಣು ಚೆಲ್ಲೋದ್ರಿಂದ ಏನು ಪ್ರಯೋಜನ ಇಲ್ಲ. ನಿಮ್ಮ ಮನಸ್ಸಿನೊಳಗೆ ಏನು ಹುದುಗಿಕೊಂಡೈತಿ ಆ ಹುದುಗಿಕೊಂಡಂಥ ಆಸೆಯನ್ನು ನೀವು ಬಿಟ್ಟಿದ್ದಾದ್ರೆ ನಿಮಗೆ ಸುಖ ಆಕ್ಕೈತಿ ಅಂತೇಳಿ ಹೇಳ್ತಾನೆ. ಆವಾಗ ಇಂಥ ನೀತಿ ವಾಕ್ಯಗಳನ್ನು ಕೇಳ್ತಾ ನಿಂತಂಥ ಆ ಮಂದಿಯೊಳಗಿನ ಆ ಜನರೊಳಗಿನ ಒಬ್ಬ ಶ್ರೀಮಂತ ಮುದುಕ ಏನು ಮಾಡ್ತಾನಂತಂದ್ರೆ, ಅವ ಸಿದ್ಧರ ಮಾತು ಕೇಳಿ ಆಶ್ಚರ್ಯಪಡ್ತಾನೆ. ಆಶ್ಚರ್ಯಪಟ್ಟು ಏನು ಮಾಡ್ತಾನಂದ್ರೆ, ತಮ್ಮ ನೀನು ಯಾರ ಮಗಪ್ಪ, ಇಷ್ಟೆಲ್ಲ ಹೇಳಕತ್ತಿಯಲ್ಲ ಬುದ್ಧಿವಾದ, ಯಾರ ಮಗ ನೀನು ಅಂತ ಕೇಳ್ತಾನೆ. ಆವಾಗ ಸಿದ್ಧರು ಹೇಳ್ತಾರೆ, ನಾನು ನನ್ನ ಮಗ ಅದೇನಿ ಅಂತೇಳಿ ಉತ್ತರ ಕೊಡ್ತಾನೆ. ಆವಾಗ ಸಾಹುಕಾರ ಅಂತಾನು, ತಮ್ಮ ನಿನ್ನ ಮಗ ಹೆಂಗೆ ಅಕ್ಕಿಪ್ಪ, ನೀನು ಹಳದ ತಂದೆ ತಾಯಿ ಅದಾರ ಇಲ್ಲೋ ಅಂತೇಳಿ ಕೇಳ್ತಾರೆ. ಆವಾಗ ಸಿದ್ಧ ಹೇಳ್ತಾನೋ, ಹಂಗಾರ ಇದರ ಮರ್ಮವನ್ನು ನಿಮಗೆ ತಿಳಿಸ್ಕೊಡ್ತೀನಿ, ಸಮಾಧಾನಲೆ ಕೇಳ್ರಿ ಅಂತ ಹೇಳ್ತಾನೆ. ಆವಾಗ ಸಿದ್ಧರು ಹೇಳಕ್ಕೆ ಚಲೋ ಅಕ್ಕಾರ. ಏನಂತ ಹೇಳ್ತಾರಂತಂದ್ರೆ, ಈ ಪ್ರಪಂಚ ಅಂತಕ್ಕಂಥ ಜಾತ್ರೆಯೊಳಗೆ ಗಗನಾದಿ ಅಂತಕ್ಕಂಥ ಕ್ಷೇತ್ರಗಳನ್ನು ತಿರುಗುತ್ತಾ ನಾ ಎಲ್ಲಿಗೆ ಬಂದೇನಿ, ಈ ನರದೇಹಕ್ಕೆ ಬಂದೇನಿ ಅಂದ್ರೆ ಬಂದಂಥ ನಾನು ಒಬ್ಬ ಯಾತ್ರಿಕ ಅದೇನಿ ಅಂತ ಹೇಳ್ತಾರೆ. ಅಂದ್ರೆ ಇಲ್ಲಿ ಅರ್ಥ ಏನಂತಂದ್ರೆ, ಇರುವೆ 84 ಲಕ್ಷ ಜೀವರಾಶಿಗಳನ್ನು ದಾಟಿ ಈ ನರದೇಹ ಅಂದ್ರೆ ಈ ಮನುಷ್ಯ ರೂಪದ ಏನು ಕ್ಷೇತ್ರಕ್ಕೆ ನಾ ಬಂದಂಥ ಒಬ್ಬ ಪ್ರಯಾಣಿಕ ಅದೇನಿ. ಅದಕ್ಕೆ ನಾನು 84 ಲಕ್ಷ ಜೀವರಾಶಿಯೊಳಗನ ಹುಟ್ಟೇನಿ, ಅದರೊಳಗೆ ಸತ್ತೇನಿ, ಮತ್ತೀಗ ಹುಟ್ಟೇನಿ ಅಂದಾಗ ನಾ ಯಾರ ಮಗ ಅಂತ ಹೇಳಿಪ್ಪ. ಪ್ರತಿಯೊಂದು ಜನ್ಮದೊಳಗೂ ಒಬ್ಬೊಬ್ಬ ತಾಯಿ ಅದಾಳ, ಒಬ್ಬೊಬ್ಬ ತಂದೆ ಅದಾನ, ಯಾರ ಹೆಸರಂತ ನಾ ಹೇಳಬೇಕು ಅಂತೇಳಿ ಮರು ಪ್ರಶ್ನೆಯನ್ನು ಮಾಡಿ ಮುಂದೆ ತಾನು ಹೇಳ್ತಾನೆ. ಏನಂತ ಹೇಳ್ತಾನು,
ಈ ಕೂಸು ನಾ ಹಡ್ದೀನಿ ನನ್ನ ಮಗ ಅಂತಾಳ. ಯಾರು? ತಾಯಿ, ಹಡ್ದ ತಾಯಿ. ನನ್ನ ವೀರ್ಯದಿಂದ ಹುಟ್ಟ್ಯಾನು ಇವ ನನ್ನ ಮಗ ಅಂತಾನು ತಂದೆ. ನನ್ನನ್ನು ಸೇವಿಸಿ ವೀರ್ಯವಾಗಿರೋದ್ರಿಂದ ನನ್ನ ಮಗ ಅಂತಾಳು ಅನ್ನಪೂರ್ಣೇಶ್ವರಿ. ಅಂದ್ರೆ ನಾನು ಈ ಭೂಮಿ ಮೇಲೆ ಬೆಳೆದಂಥ ಬೆಳೆಗಳನ್ನು ತಿಂದ ಅನ್ನವನ್ನು ತಿಂದ ಕಾಲ ನಿನ್ನ ಒಳಗೆ ವೀರ್ಯ ಆಗಿ ಹುಟ್ಟ್ಯಾನು, ಅದಕ್ಕೆ ನನ್ನ ಮಗ ಅಂತೇಳಿ ಅನ್ನಪೂರ್ಣೇಶ್ವರಿ ಅಂತಾಳೆ. ಮುಂದೆ ಭೂಮಾತೆ ಏನು ಹೇಳ್ತಾಳಂತಂದ್ರೆ, ನನ್ನ ಭೂಮಿ ಮ್ಯಾಗ ಹುಟ್ಟಿ ಬೆಳೆದು ದೊಡ್ಡವಾಗ್ಯಾನು, ಅದಕ್ಕೆ ನನ್ನ ಮಗ ಅಂತೇಳಿ ಭೂಮಾತೆ ಅಂತಾಳೆ. ಮುಂದೆ ಅಗ್ನಿದೇವ ಏನು ಹೇಳ್ತಾನಂತಂದ್ರೆ, ನನ್ನ ಉಷ್ಣದಿಂದ ಅವ ಮಳೆ ರೂಪದಿಂದ ಸುರಿದ ಕಾರ ನಿನ್ನೊಳಗೆ ಬೆಳೆದ ಅನ್ನವಾಗಿ ನನ್ನ ಮಗ ಆಗ್ಯಾನವ ಅಂತೇಳಿ ತಿಳ್ಕೊಂಡು ಅಗ್ನಿದೇವ ಅಂತಾನ. ಮುಂದೆ ವಾಯು ಏನು ಹೇಳ್ತಾನಂದ್ರೆ, ನನ್ನ ಘರ್ಷಣದಿಂದ ಅವ ಹುಟ್ಟ್ಯಾನ, ಅದಕ್ಕೆ ನನ್ನ ಮಗ ಅಂತೇಳಿ ವಾಯು ಅಂತಾನ. ಮುಂದೆ ಆಕಾಶ ಏನು ಹೇಳ್ತತಿ ಅಂದ್ರೆ, ನನ್ನ ಒಡಲೊಳಗೆ ಹುಟ್ಟ್ಯಾನವ, ಅದಕ್ಕೆ ನನ್ನ ಮಗ ಅಂತ ಆಕಾಶ ಅಂತತಿ. ಮುಂದೆ ಸ್ವರ್ಗ ಏನು ಹೇಳ್ತತಿ ಅಂದ್ರೆ, ಅವ ನನ್ನ ಮಗ ಅದಾನು, ಗಗನಾದಿದೊಳಗೆ ಸಂಚಾರ ಮಾಡಿ ಅವ ಏನಾಗ್ಯಾನ ಈ ಮಾನವ ಜನ್ಮಕ್ಕೆ ಬಂದಾನ, ಅದಕ್ಕೆ ನನ್ನ ಮಗ ಅಂತೇಳಿ ಸ್ವರ್ಗ ಹೇಳ್ತತಿ. ಅದಕ್ಕೆ ಮುಂದೆ ಏನು ಆಕತಿ ಅಂತಂದ್ರೆ, ಹೆತ್ತ ಗರ್ಭದಂತೆ ಹೊತ್ತಿರುವೆನು ನುಡಿಯುವುದು ಅಂತೇಳಿ ಏನು ಹೇಳ್ತತಿ, ಕಾಲು ಹೇಳ್ತತಿ. ಅದಕ್ಕೆ ಶರೀರ ಕರ್ಮಜನ್ಯದ ಅಂತೇಳಿ ಶ್ರುತಿ ಸಾರ್ತತಿ. ಹೀಗಿರುವಾಗ ಅವರವರ ಕರ್ಮಾನುಸಾರ ಅವರವರಿಗೆ ಅಂಥ ಶರೀರ ಕೊಟ್ಟೀನಿ ಅಂತೇಳಿ ಯಾರು? ಕರ್ಮದೇವತೆ. ಅದಕ್ಕೆ ಹೇಳ್ತಾಳೆ, ಅದಕ್ಕೆ ಇವ ನನ್ನ ಮಗ ಅಂತೇಳಿ ಅವಳು ಕೂಡ ಕರ್ಮದೇವತೆ ಹೇಳ್ತಾಳೆ. ಅದಕ್ಕೆ ಇದನ್ನೆಲ್ಲ ವಿಚಾರಿಸಿ ನೋಡಿದಾಗ ನಾನು 84 ಲಕ್ಷ ಜೀವರಾಶಿಯೊಳಗೆ ಹುಟ್ಟಿ ಸತ್ತು ಬಂದಿರೋದ್ರಿಂದ ನಾ ಯಾರ ಮಗ ಅಂತ ಹೇಳಿಪ್ಪ ನಿನಗೆ ಅಂತೇಳಿ ತಿಳ್ಕೊಂಡು ಏನು ಹೇಳ್ತಾನೋ ಸಿದ್ಧ ಹಿರಿಯರಿಗೆ ಹೇಳ್ತಾನೆ. ಅದಕ್ಕೆ ನಾವು ಬಂದದ್ದೆಲ್ಲ ಆತ್ಮರೂಪ ಪರಮಾತ್ಮನಲ್ಲಿ ಇದೆಲ್ಲ ತೋರ್ತತಿ. ಅದಕ್ಕೆ ನಾವೆಲ್ಲರೂ ಸರ್ವ ಜೀವರುಗಳು ಅಂದ್ರೆ 84 ಲಕ್ಷ ಜೀವರಾಶಿನೂ ಪರಮಾತ್ಮನ ಮಕ್ಕಳದೇವಪ್ಪ. ನಾವೆಲ್ಲರೂ ಆತ್ಮಸ್ವರೂಪರದೇವಿ. ಅದಕ್ಕೆ ಅಂದಮೇಲೆ ನಾನು ನನ್ನ ಮಗ ಅನ್ನೋದ್ರಾಗ ಸಂಶಯ ಏನೈತಿ ನಿಮಗೆ ಅಂತೇಳಿ ಕೇಳ್ತಾನೆ. ಆವಾಗ ಇಂಥ ಒಂದು ಚತುರ್ಥನದ ಸಿದ್ಧರ ಮಾತುಗಳನ್ನು, ಅನುಭವ ವಾಕ್ಯಗಳನ್ನು ಕೇಳಿದಂಥ ಆ ಊರಿನ ಜನ ಹರ್ಷದಿಂದ ಸಂತೋಷದಿಂದ ಇಂಥ ಕಲಿಯುಗದೊಳಗೆ ಜನರನ್ನು ಉದ್ಧಾರ ಮಾಡಲಿಕ್ಕೆ ಬಂದಂಥ ನರರೂಪದಿಂದ ಬಂದಂಥ ದೇವಪಾಯುವ ಅಂತೇಳಿ ಅವ್ರನ್ನ ಸ್ತುತಿಸಿ ನಮಸ್ಕಾರ ಮಾಡಿ ಪುನಃ ಏನು ಮಾಡ್ತಾರೋ ಮತ್ತೆ ಊಟವನ್ನು ಮಾಡಿ ಅನ್ನವನ್ನು ಭೋಂಜಿಸಿ ಏನು ಮಾಡ್ತಾರೋ ಅಂತಂದ್ರೆ ಹಾಡುತ್ತಾ ಕುಣಿಯುವಂಥ ಆ ಒಂದು ವನದಿಂದ ಊರಿಗೆ ಹೊಂಟ ಬರ್ತಾರೆ. ಬರುವಂಥ ಟೈಮ್ದೊಳಗೆ ದಾರಿಯೊಳಗೆ ಒಂದು ಹಾವು ಸತ್ತು ಬಿದ್ದಿರ್ತೈತಿ. ಆ ಸತ್ತು ಬಿದ್ದ ಹಾವನ್ನು ನೋಡಿದಂಥ ಮುಂದಿದ್ದವ್ರು ಏನು ಮಾಡ್ತಾರೆ ಅಂದ್ರೆ ಚಟ್ನ ಚೀರೆ ಹೆದರಿ ಓಡಿ ಹೋಗ್ತಾರೆ. ಇದನ್ನು ನೋಡಿದಂಥ ಸಿದ್ಧ ಬಂದ ಆ ಹಾವನ್ನು ನೋಡಿ ಏನಂತ ಅಂತಂದ್ರೆ, ನೀವು ಈ ಸತ್ತ ಹಾವಿಗೆ ಚಿಟ್ನ ಚೀರಿ ಹೆದರಿ ಓಡಿ ಹೊಂಟಿರಲ್ಲ, ನೀವೆಂಥ ಧೈರ್ಯವಂತರದೀರಪ್ಪ ಅಂತೇಳಿ ತಿಳ್ಕೊಂಡು ಅವ್ರನ್ನ ಹೊಳ್ಳಿ ಕರೆದ ಆ ಹಾವನ್ನು ತನ್ನ ಕೈಯೊಳಗೆ ಹಿಡಿದ ಏನು ಮಾಡ್ತಾನಂತಂದ್ರೆ ಅವರೆಲ್ಲರಿಗೂ ತೋರಿಸ್ತಾನೆ. ಆವಾಗ ಆ ಓಡಿ ಹೋದಂಥ ಜನ ನೋಡಿ ಇವ್ಗೆ ಎಂಥ ಧೈರ್ಯ ಇತ್ತಪ್ಪ ಸಿದ್ಧಿಗೆ, ಆ ಹಾವನ್ನು ಕೈಯಾಗಿ ಹಿಡ್ದಾನಲ್ಲ ಅಂತೇಳಿ ಆಶ್ಚರ್ಯ ಅಕ್ಕಾರ. ಆವಾಗ ಹೇಳ್ತಾನ, ಏನು ಹೇಳ್ತಾನ ಅಂದ್ರೆ, ಇದು ಆದಿಶೇಷದಾನಿವ, ಇವ ಪರಮಾತ್ಮನ ಕೊರಳಿನ ಆಭರಣ ಅದಾನು. ಅದಕ್ಕೆ ನೀವೇನು ಮಾಡ್ರಿ ಅಂತಂದ್ರೆ ಶಿವ ಪಂಚಾಕ್ಷರಿ ಮಂತ್ರವನ್ನು ಉಚ್ಚಾರ ಮಾಡಿರಿ, ನುಡಿರಿ, ಅಂದ್ರೆ ಈ ಹಾವು ಸಜೀವಿಯಾಗಿ ಎದ್ದ ಹೊರಟು ಹೋಗ್ತೈತಿ ಅಂತೇಳಿ ತಿಳ್ಕೊಂಡು ಸಿದ್ಧರು ಏನು ಮಾಡ್ತಾರೋ ಅವರೆಲ್ಲರಿಗೂ ಅವ್ರ ಬಾಯಿಯಿಂದ ಓಂ ನಮಃ ಶಿವಾಯ ಅಂತಕ್ಕಂಥ ಒಂದು ಪಂಚಾಕ್ಷರಿ ಮಂತ್ರವನ್ನು ನುಡಿಸ್ತಾರೆ. ಆವಾಗ ತತ್ಕ್ಷಣವೇ ಆ ಸತ್ತಂಥ ಸರ್ಪ ಏನಾಗ್ತೈತಿ ಅಂದ್ರೆ ಜೀವ ತುಂಬಿ ಅದು ಸೊಳ್ಳನೆ ಸರದ ಏನು ಮಾಡೈತಿ ಆ ದಾರಿಯಿಂದ ಮುಂದೆ
ಬೇರೆ ಕಡೆಗೆ ಜನರನ್ನು ನೋಡಿ ಬೇರೆ ಕಡೆಗೆ ಹೋಗ್ತದೆ. ಆವಾಗ ಈ ಸತ್ತ ಹಾವಿಗೆ ಏನು ಸಿದ್ಧಾರೂಢರು ಸತ್ತ ಹಾವಿಗೆ ಏನು ಮಾಡ್ತಾರೆ, ಜನ್ಮವನ್ನು ತುಂಬಿಸಿ ಅದಕ್ಕೆ ಮರು ಜನ್ಮವನ್ನು ಕೊಟ್ಟದ್ದು ನೋಡಿ ಎಲ್ಲರೂ ಏನು ಮಾಡ್ತಾರೋ ಅಂತಂದ್ರೆ ಕುಣಿದಾಡ್ತಾ ಮತ್ತೊಮ್ಮೆ ಈ ಓಂ ನಮಃ ಶಿವಾಯ ಅಂತಕ್ಕಂಥ ಪಂಚಾಕ್ಷರಿ ಮಂತ್ರವನ್ನು ಜೋರಾಗಿ ಎಲ್ಲರಿಗೂ ಕೇಳುವಂತೆ ಗರ್ಜನೆಯಿಂದ ಘೋಷಣೆ ಮಾಡ್ತಾರೆ. ಆವಾಗ ಈ ಒಂದು ಶಿವಪಂಚಾಕ್ಷರಿ ಮಂತ್ರದ ಗರ್ಜನೆಯನ್ನು ಕೇಳಿದಂಥ ಊರೊಳಗಿನ ಜನ ಓಡ್ತಾ ಓಡ್ತಾ ಬಂದು ಏನಿದು ಅಬ್ಬರಣಿ, ಏನಿದು ಶಬ್ದ, ಏನಿದು ಜೈ ಜೈಕಾರ ಅಂತೇಳಿ ಕೇಳಿದಾಗ ಅಲ್ಲಿದ್ದ ನೆರೆದಂಥ ಜನ ಹೇಳ್ತಾರೆ, ನಮ್ಮ ಗುರುಶಂತಪ್ಪನವ್ರ ಮಗ ಅದಾನಲ್ಲ ಸಿದ್ಧ, ಅವನ ಮೈಮೆ ಹೇಳಕ್ಕೆ ಅಸಾಧ್ಯ ಐತಪ್ಪ. ಅವ ಇವತ್ತು ಸತ್ತ ಹಾವಿಗೆ ಏನು ಮಾಡ್ಯಾನ, ಪುನರ್ಜನ್ಮ ಕೊಟ್ಟಾನ, ಅದಕ್ಕೆ ಜೀವ ತುಂಬಿಸ್ಯಾನ, ಅದಕ್ಕೆ ಇಂಥ ಒಂದು ಗುರುಮೂರ್ತಿಯ ರೂಪದಲ್ಲಿ ಏನು ನಮ್ಗೆ ಅವ ಸಿಕ್ಕಾನ, ನಮ್ಮೆಲ್ಲರ ಪುಣ್ಯ ಇದೆ ಅಂತ ತಿಳ್ಕೊಂಡು ಹೇಳಿ ಆ ಸಿದ್ಧನನ್ನು ತಮ್ಮ ಹೆಗಲ ಮೇಲೆ ಕುಂಡ್ರಿಸ್ಕೊಂಡ ಊರೊಳಗೆ ಬಂದ ಊರೊಳಗಿನ 4 ಬೀದಿಗಳಲ್ಲಿ ಮೆರೆಸಿ ಅತಿ ಸಂತೋಷದಿಂದ ಅವನಿಗೆ ನಮಸ್ಕರಿಸಿ ಇವ ದೇವರಾದನಪ್ಪ ಅಂತೇಳಿ ತಿಳ್ಕೊಂಡ ಎಲ್ಲರೂ ಸಂತೋಷ ಪಡ್ತಾರೆ ಅನ್ನುವಲ್ಲಿಗೆ 3ನೇ ಅಧ್ಯಾಯ ಸಂಪೂರ್ಣ ಕಥೆ. ಓಂ ತತ್ಸತ್. ಜೈ ಮಂಗಲಂ. ಜೈ ನಮಃ ಪಾರ್ವತಿ ಪತೆ ಶಿವ ಹರ ಹರ ಮಹಾದೇವ. ಓಂ ನಮಃ ಶಿವಾಯ. ಓಂ ನಮಃ